ಸೀಬೆ ತೋಟ ಒಂದು 10 ವರ್ಷದಿಂದ ಬೆಳೀತಾ ಇದ್ದೀರಿ. ಪ್ರಸ್ತುತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇನ್ನು. ಆ್ಯಂಡ್ ಅದ್ರ ಜೊತೆ ತೋಟನೂ ಇದೆ. ಇದು ನಮಗೆ ಆರಾಮ ಅನಿಸ್ತು, ಆದ್ದರಿಂದ ಅಷ್ಟೇ ಸೀಬೆಗೆ ಹೋದ್ರಿ. ಆ್ಯಂಡ್ ಮಾರ್ಕೆಟಲ್ಲಿ ಬೆಲೆ ತುಂಬ ಜಾಸ್ತಿ ಇದೆ. ಒಂದು ಗಿಡ ಕಮ್ಮಿ ಅಂದರೆ ನಿಮಗೆ ಒಂದು ಇದಕ್ಕೆ 200 ಕಾಯಿಂದ 250 ಕಾಯಿ ಬಿಡುತ್ತೆ. ಇಳುವರಿ ತುಂಬ ಜಾಸ್ತಿ ಆ್ಯಂಡ್ ವರ್ಷ ಫುಲ್ ಕಾಯಿ ಬಿಡುತ್ತೆ. ಬೇರೆವೆಲ್ಲ 30-40 ರೂಪಾಯಿ ಹೋದರೆ ಇದು 70 ರೂಪಾಯಿ ಆವ್ರೇಜ್ ಇರುತ್ತೆ. 70-90 ರೂಪಾಯಿವರೆಗೂ ಹೋಗುತ್ತೆ. ಹಾಕೋ ಇದಕ್ಕೆ ಬರೋ ದುಡ್ಡಿಗೆ ತುಂಬ ಡಿಫ್ರೆನ್ಸ್ ಇದೆ, ತುಂಬ ಜಾಸ್ತಿ ಬರೋದು ಆ್ಯಕ್ಚುಲಿ ಲಾಭದಲ್ಲಿ ಹೇಳಕ್ಕೆ ಹೋದರೆ ಸೀಬೆಯಿಂದ. ಫುಲ್ ತೈವಾನ್ ಲೈಟ್ ಪಿಂಕ್ ಇದೆ ಮತ್ತು ರೆಡ್ ಡೈಮಂಡ್ ಇದೆ, VNR ವೈಟ್ ಇದೆ ನಮ್ಮ ಹತ್ರ. ಎಲ್ಲ ಸ್ಪ್ರೆಡ್ ಮಾಡಿದ್ದೀರಿ ಅಂದರೆ 10 ಎಕರೆಯಲ್ಲಿ ರೀಸೆಂಟಾಗಿ ಇದಕ್ಕೆ ಬೇಕಾಗಿರೋ ಫ್ಯಾಕ್ಟ್ರಿ ಒಂದು ಓಪನ್ ಆಗಿದೆ, ಫೋಮ್ ಮತ್ತು ಕವರ್ ಕೂಡ. ನನ್ನಿಂದ ಏನು ಕವರ್ ಕಾಣ್ತಿದ್ದೆ, ಫೋಮ್ ಬೇಕಾದರೂ ಏನು ಬೇಕಾದರೂ ನಮ್ಮ ಫ್ಯಾಕ್ಟ್ರಿಯಲ್ಲಿ ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀರಿ. ಬೆಳೆಯೋದು ಈಸಿ. ನಮಗೆ ಕಮ್ಮಿ ಅಂದ್ರೆ 10 ಎಕರೆಗೆ ನಾವು 5 ಜನ ಇಲ್ಲಾಂದ್ರೆ 6 ಜನ ಇಟ್ಟಿದ್ದೀರ ಅಷ್ಟೇ, ಏನು ಜಾಸ್ತಿ ಜನನೂ ಇಲ್ಲ. ಯಾವಾಗ ಕಳೆನೇ ಏನಾದರೂ ಓಡಿಸ್ಬೇಕಂದ್ರೆ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಜನ ಕರ್ಕೊತೀರಿ, ಇಲ್ಲ ಕವರ್ ಹಾಕ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಜನ ಕರ್ಕೊತೀರಿ. ಅದು ಬಿಟ್ಟರೆ ಮೇಂಟೆನೆನ್ಸ್ ಅಂತೆಲ್ಲ 1 ಎಕರೆಗೆ ಒಬ್ಬರು ಇಲ್ಲ 2 ಎಕರೆಗೆ ಒಬ್ರು ಇದ್ರೂ ಸಾಕಾಗುತ್ತೆ. ಹೌದು, ಕೊಡ್ತೀರಿ. ಫಸ್ಟ್ ಹೆಂಗೆ ಆಗ್ತಿತ್ತಂದರೆ ತುಂಬ ಜನ ನೋಡೋಕೆ ಬರ್ತಿದ್ರು. ಸ್ಟಾರ್ಟಿಂಗಲ್ಲಿ ನರ್ಸರಿ ಅಂತದೇನು ಇರಲಿಲ್ಲ ನಾವು ಮೊದಲನೇ ಬಾರಿ ವಿಡಿಯೋ ಮಾಡಿದಾಗ. ಆಮೇಲೆ ತುಂಬ ಕಾಲ್ಸ್ ಬಂದು ಇದೇ ವೆರೈಟಿ ಬೇಕು ಅಂತ ಇದು ಮಾಡಿದಾಗ ಇದೇ ಮದರ್ ಪ್ಲಾಂಟ್ ಇರೋ ಕಾರಣ ಅದರಿಂದನೇ ಸಸಿನ ಗ್ರಾಫ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಈಗ ಕಂಪ್ಲೀಟ್ ನಮ್ಮದೇ ಆದ ನರ್ಸರಿಯಲ್ಲಿ ನಾವೆಲ್ಲ ಗ್ರಾಫ್ಟ್ ಮಾಡಿಬಿಟ್ಟು ಎಲ್ಲ ಈಗ ಕೊಡ್ತಿದ್ದೀರಿ ಎಲ್ಲರಿಗೂ. ನಮಸ್ತೆ, ನನ್ನ ಹೆಸರು ಗಗನ್ ಅಂತ. ನಮ್ಮದು ಕೋಲಾರದಿಂದ ಒಂದು ಸ್ವಲ್ಪ ಮುಂದೆ. ಸೊ ಇಲ್ಲಿ ಸೀಬೆ ತೋಟ ಒಂದು 10 ವರ್ಷದಿಂದ ಬೆಳೀತಾ ಇದ್ದೀರಿ. ಒಂದು 4 ವರ್ಷದಿಂದನೂ ಒಂದು ವಿಡಿಯೋ ಮಾಡಿದ್ರಿ. ಈಗ ಅದಾದಮೇಲೆ ಇವಾಗ ಮಾಡ್ತಿದ್ದೀರಿ ಇನ್ನೊಂದು, ಸುಮ್ಮನೆ ಎಲ್ಲ ಒಂದು ಜನರ ಇದಕ್ಕೋಸ್ಕರ. ಪ್ರಸ್ತುತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಇನ್ನು. ಆ್ಯಂಡ್ ಅದ್ರ ಜೊತೆ ತೋಟನೂ ಇದೆ. ಟೋಟಲ್ ಒಂದು 10 ಎಕರೆವರೆಗೂ ಸೀಬೆ ಇದೆ ಕಂಪ್ಲೀಟ್ ನಮ್ಮದು. ಅದ್ರ ಜೊತೆ ಈಗ ರೀಸೆಂಟಾಗಿ ಇದಕ್ಕೆ ಬೇಕಾಗಿರೋ ಫ್ಯಾಕ್ಟ್ರಿ ಒಂದು ಓಪನ್ ಆಗಿದೆ, ಫೋಮ್ ಮತ್ತು ಕವರ್ ಕೂಡ. ನನ್ನಿಂದ ಏನು ಕವರ್ ಕಾಣ್ತಿದ್ದೆ, ಫೋಮ್ ಬೇಕಾದರೂ ಏನು ಬೇಕಾದರೂ ನಮ್ಮ ಫ್ಯಾಕ್ಟ್ರಿಯಲ್ಲಿ ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀರಿ. ಸೊ ಇದೇ ನನ್ನ ಬಗ್ಗೆ. ಸರ್, ಇವಾಗ ನೀವು ಸೀಬೆ ತೋಟ ಮಾಡಿದ್ದೀವಿ 10 ವರ್ಷದಿಂದ ಅಂತ ಹೇಳಿದ್ರಿ. ಸೊ ಬೆಳೆ ಮಾಡೋದಕ್ಕೆ ವ್ಯವಸಾಯಕ್ಕೆ ಅಂತ ತೊಗೊಂಡಾಗ ಬಹಳಷ್ಟು ಬೆಳೆಗಳಿದೆ. ಅಷ್ಟರಲ್ಲಿ ಸೀಬೆ ತೋಟನ ಯಾಕೆ ಚೂಸ್ ಮಾಡಿದ್ರಿ? ಅಲ್ಲ, ಇದು ಬೆಳೆಯೋದು ಈಸಿ. ನಮಗೆ ಕಮ್ಮಿ ಅಂದ್ರೆ 10 ಎಕರೆಗೆ ನಾವು 5 ಜನ ಇಲ್ಲಾಂದ್ರೆ 6 ಜನ ಇಟ್ಟಿದ್ದೀರ ಅಷ್ಟೇ, ಏನು ಜಾಸ್ತಿ ಜನನೂ ಇಲ್ಲ. ಯಾವಾಗ ಕಳೆನೇ ಏನಾದರೂ ಓಡಿಸ್ಬೇಕಂದ್ರೆ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಜನ ಕರ್ಕೊತೀರಿ, ಇಲ್ಲ ಕವರ್ ಹಾಕ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಜನ ಕರ್ಕೊತೀರಿ. ಅದು ಬಿಟ್ಟರೆ ಮೇಂಟೆನೆನ್ಸ್ ಅಂತೆಲ್ಲ 1 ಎಕರೆಗೆ ಒಬ್ಬರು ಇಲ್ಲ 2 ಎಕರೆಗೆ ಒಬ್ರು ಇದ್ರೂ ಸಾಕಾಗುತ್ತೆ. ಇನ್ ಕೇಸ್ ದೊಡ್ಡದಾಗಿ ಮಾಡಿದ್ರೆ 2 ಎಕರೆಗೆ ಒಬ್ಬರು ಸಾಕು. ಸುಮ್ಮನೆ ಚಿಕ್ಕ ಪುಟ್ಟ ಸ್ಪ್ರೇ ಇರುತ್ತೆ, ತಿಂಗ್ಳಿಗೆ ಒಂದ್ಸಲ ಇಲ್ಲ 1.5 ತಿಂಗ್ಳಿಗೆ ಒಂದ್ಸಲ. ಬೇರೆ ದೊಡ್ಡಕ್ಕೆ ಹೋದರೆ ಇದು ನಮಗೆ ಆರಾಮ ಅನಿಸ್ತು, ಆದ್ದರಿಂದ ಅಷ್ಟೇ ಸೀಬೆಗೆ ಹೋದ್ರಿ. ಆ್ಯಂಡ್ ಮಾರ್ಕೆಟಲ್ಲಿ ಬೆಲೆ ತುಂಬ ಜಾಸ್ತಿ ಇದಕ್ಕೆ. ನಾರ್ಮಲ್ ಈಗ ಬೇರೆವೆಲ್ಲ 30-40 ರೂಪಾಯಿ ಹೋದರೆ ಇದು 70 ರೂಪಾಯಿ ಆವ್ರೇಜ್ ಇರುತ್ತೆ. 70-90 ರೂಪಾಯಿವರೆಗೂ ಹೋಗುತ್ತೆ. ಇದು ಇವತ್ತು 85 ರೂಪಾಯಿವರೆಗೂ ರೇಟ್ ನಡೀತಿದೆ ಪ್ರೆಸೆಂಟ್ ಮಾರ್ಕೆಟಲ್ಲಿ. ನಾವು ಹಾಕೋ ಇದಕ್ಕೆ ಬರೋ ದುಡ್ಡಿಗೆ ತುಂಬ ಡಿಫ್ರೆನ್ಸ್ ಇದೆ, ತುಂಬ ಜಾಸ್ತಿ ಬರೋದು ಆ್ಯಕ್ಚುಲಿ ಲಾಭದಲ್ಲಿ ಹೇಳಕ್ಕೆ ಹೋದರೆ ಸೀಬೆಯಿಂದ. ಆದ್ದರಿಂದ ಅಷ್ಟೇ ಇದು ಮಾಡ್ತೀರಿ. ಓಕೆ ಸರ್, ಇವಾಗ 10 ವರ್ಷದಿಂದ ನೀವು ಬೆಳೀತಾ ಇದ್ದೀರಾ. ಯಾವ ತಳಿನ ಮಾಡ್ತಾ ಇದ್ದೀರಾ ನೀವು? ಇಲ್ಲಿ ಎಲ್ಲ ಫುಲ್ ತೈವಾನ್ ಲೈಟ್ ಪಿಂಕ್ ಇದೆ ಮತ್ತು ರೆಡ್ ಡೈಮಂಡ್ ಇದೆ, VNR ವೈಟ್ ಇದೆ ನಮ್ಮ ಹತ್ರ. ಎಲ್ಲ ಸ್ಪ್ರೆಡ್ ಮಾಡಿದ್ದೀರಿ ಅಂದರೆ 10 ಎಕರೆಯಲ್ಲಿ ತುಂಬ ಲೈಟ್ ಪಿಂಕ್ ಅಂದರೆ ಗೋಲ್ಡ್ ವರ್ಷನ್ ಅಂತೀರಿ ಇದನ್ನು, ಪ್ಯೂರ್ ವೆರೈಟಿ ಆಫ್ ಲೈಟ್ ಪಿಂಕ್ ಅದಿದೆ. ಪೂರ್ತಿ ಗೋಲ್ಡ್ ವೆರೈಟಿ ಇದೆ ಇಲ್ಲಿ ನಮ್ಮ ಹತ್ರ. ಸ್ಪೆಷಾಲಿಟಿ ಏನಂದರೆ ಒಂದು ಗಿಡ ಕಮ್ಮಿ ಅಂದರೆ ನಿಮಗೆ ಒಂದು ಇದಕ್ಕೆ 200 ಕಾಯಿಂದ 250 ಕಾಯಿ ಬಿಡುತ್ತೆ. ಇಳುವರಿ ತುಂಬ ಜಾಸ್ತಿ ಆ್ಯಂಡ್ ವರ್ಷ ಫುಲ್ ಕಾಯಿ ಬಿಡುತ್ತೆ. ಪ್ರೂನಿಂಗ್ ಅಂತ ಒಂದು 3 ತಿಂಗಳು ಗ್ಯಾಪ್ ಬಿಡ್ತಿರೋ ಹೊರತು ಅದು ಬಿಟ್ಟರೆ ವರ್ಷ ಫುಲ್ ನಮಗೆ ಕಾಯಿ ಇರುತ್ತೆ. ಅದೇ ಸ್ಪೆಷಾಲಿಟಿ, ಅದಕ್ಕೆ ಕಂಪ್ಲೀಟ್ ಇಲ್ಲಿದೆ. ಓಕೆ ಸರ್, ಈ ಒಂದು ತಳಿದ್ದು ಎಲ್ಲಿಂದ ತರಿಸ್ಕೊಟ್ರಿ ಸರ್? ಇಲ್ಲ, ಸ್ಟಾರ್ಟಿಂಗಲ್ಲಿ ನಾವು ಕೋಲ್ಕತ್ತಾದಿಂದ ತರಿಸ್ಕೊಂಡ್ರಿ. ಒಂದು 10 ವರ್ಷದಿಂದ 9.5 ವರ್ಷ ಆಯಿತು ಅಂದ್ಕೊಂಡು. ಆಗ ಸ್ಟಾರ್ಟಿಂಗಲ್ಲಿ ಕೋಲ್ಕತ್ತಾದಿಂದ ನಾವು ತರಿಸ್ಕೊಂಡಿದ್ದು. ಆಮೇಲೆ ಆಟೋಮೆಟಿಕ್ಕಾಗಿ ನಮ್ಮದೇ ಆದ ಒಂದು ನರ್ಸರಿ ಓಪನ್ ಮಾಡಿದ್ರಿ. ಇಲ್ಲಿಂದಾನೇ ಮದರ್ ಪ್ಲ್ಯಾಂಟಿಂದನೇ ಎಲ್ಲ ಪ್ರೂನ್ ಮಾಡಿಬಿಟ್ಟು ನಾವು ಇದು ಮಾಡ್ತೀರಿ. ಪ್ರೂನಿಂಗ್ ಆದಮೇಲೆ ಯಾವ ಬ್ರಾಂಚಸ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಈಗ ನರ್ಸರಿ ನಡೀತಿದೆ. ಸೊ ಕಂಪ್ಲೀಟ್ ಇದೆ ಮದರ್ ಪ್ಲ್ಯಾಂಟ್ಸಿಂದನೇ ನಾವೇ ಪ್ಲ್ಯಾಂಟ್ ಮಾಡಿ ತಿರುಗಿ ಮಿಕ್ಕಿದ್ದ ಒಂದು 7 ಎಕರೆಗೆ ಉಳ್ಕೊಂಡ್ರಿ. ಇವಾಗ ಅದೇ ನರ್ಸರಿಯಿಂದ ಬೇರೆಯವ್ರಿಗೆ ಇದು ಕೊಡ್ತಾಯಿದ್ದೀರಿ. ಮದರ್ ಪ್ಲಾಂಟ್ ನೀವೇ ಮಾಡ್ತಿದ್ದೀರಾ, ನರ್ಸರಿ ಕೂಡ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಅದರಿಂದ ನೀವು ಬಳಸ್ಕೊಂಡು ಬೇರೆಯವ್ರಿಗೂ ಕೂಡ ಸಸಿಗಳು ಈ ಥರ ನಮಗೂ ಬೇಕು ಅಂತ ಕೇಳಿದ್ರೆ ಕೊಡ್ತೀರಾ? ಹೌದು, ಕೊಡ್ತೀರಿ. ಫಸ್ಟ್ ಹೆಂಗೆ ಆಗ್ತಿತ್ತಂದರೆ ತುಂಬ ಜನ ನೋಡೋಕೆ ಬರ್ತಿದ್ರು. ಸ್ಟಾರ್ಟಿಂಗಲ್ಲಿ ನರ್ಸರಿ ಅಂತದೇನು ಇರಲಿಲ್ಲ ನಾವು ಮೊದಲನೇ ಬಾರಿ ವಿಡಿಯೋ ಮಾಡಿದಾಗ. ಆಮೇಲೆ ತುಂಬ ಕಾಲ್ಸ್ ಬಂದು ಇದೇ ವೆರೈಟಿ ಬೇಕು ಅಂತ ಇದು ಮಾಡಿದಾಗ ಇದೇ ಮದರ್ ಪ್ಲಾಂಟ್ ಇರೋ ಕಾರಣ ಅದರಿಂದನೇ ಸಸಿನ ಗ್ರಾಫ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಈಗ ಕಂಪ್ಲೀಟ್ ನಮ್ಮದೇ ಆದ ನರ್ಸರಿಯಲ್ಲಿ ನಾವೆಲ್ಲ ಗ್ರಾಫ್ಟ್ ಮಾಡಿಬಿಟ್ಟು ಎಲ್ಲ ಈಗ ಕೊಡ್ತಿದ್ದೀರಿ ಎಲ್ಲರಿಗೂ.
ಇವಾಗ 6 ಎಕರೆ ಟೋಟಲ್ 10 ಎಕರೆ ಅಂದ್ರೆ ಇಲ್ಲಿ ನಮಗೆ ಸರೌಂಡಿಂಗ್ ಕಾಣಿಸ್ತಾ ಇರೋದು 6 ಎಕರೆ ಅಲ್ವಾ? ಹೌದು. ಸುಮಾರು ಎಷ್ಟು ಗಿಡಗಳನ್ನ ನೀವು ನೆಟ್ಟಿದ್ದೀರಾ? 1 ಎಕರೆಗೆ ಟೋಟಲ್ ಈಗ 850 ಗಿಡವರೆಗೂ ಇದೆ ಇಲ್ಲಿ. 1 ಎಕರೆಗೆ ಅಷ್ಟು ಬಿಡ್ಬೋದು. 850 ಗಿಡಗಳಿದೆ. ಹೌದು. ಹಾ ಹಾ ಹಾ. ಟೋಟಲ್ 5 ಅಡಿಗೆ 9 ಅಡಿ, ಇಲ್ಲ 5 ಅಡಿಗೆ 8 ಅಡಿ, ಇಲ್ಲ 5 ಅಡಿಗೆ 10 ಅಡಿ 3 ಥರ ಹಾಕಿದ್ದೀರಿ. ಸಾಲಿಂದ ಸಾಲಿಗೆ 10 ಅಡಿ ಇದೆ. ಗಿಡದಿಂದ ಗಿಡಕ್ಕೆ ಇಲ್ಲ 5 ಅಡಿ ಇದೆ. ನೀವು ನೋಡ್ತಿರೋದು ಇದು ಬಂದುಬಿಟ್ಟು ಎಲ್ಲದಕ್ಕಿಂತ ದೊಡ್ಡ ಪ್ಲಾಂಟ್ ಇದು 10 ವರ್ಷ ಆಗಿದೆ ನಾವು ಹೂಳಿ. ಹಾಂ, ಇದು 10 ವರ್ಷದ ಗಿಡ. ಯಾಕೆ ಚಿಕ್ಕದಾಗಿ ಕಾಣುತ್ತೆ ಅಂದರೆ ಪ್ರೂನಿಂಗ್ ಮಾಡ್ತೀರಿ, ಹೈಟ್ ಹೋಗೋಕ್ಕೆ ಬಿಡಲ್ಲ. ಒಂದು ಸ್ಟೇಜ್ ಹೋದ್ಮೇಲೆ ಒಂದು ಮೀಡಿಯಮ್ ಆಗಿ ಈ ಲೆವೆಲ್ಗೆ ಕಟ್ ಮಾಡ್ತೀರಿ. ಆದ್ದರಿಂದ ಏನಾಗುತ್ತೆ ಅಂದರೆ ಅಲ್ಲಿಂದ ಕೆಳಗೆ ಮಾತ್ರನೇ ಈಗ ಇದು ಬರುತ್ತೆ, ಏನು ಬಂದರೂ ಬ್ರಾಂಚಸ್ ಎಲ್ಲ ಅದ್ರ ಕೆಳಗೆ ಬರುತ್ತೆ. ಸೊ ಗಿಡ ದೊಡ್ಡದಾಗಕ್ಕೂ ಬಿಡಲ್ಲ ನಾವು, ಮತ್ತು ಈಸಿ ಇರುತ್ತೆ ಕಿತ್ಕೊಳಕ್ಕೆಲ್ಲ ತುಂಬ ಈಸಿ. ಈಗ ಯಾರಾದರೂ ಕೆಲಸದವ್ರು ಬಂದು ಕೀಳಬೇಕು ಅಂದರೆ ಆಟೋಮೆಟಿಕ್ ಇಲ್ಲಿಂದನೇ ಹಂಚ್ಕೊಂಡು ಕಿತ್ಕೊಬೋದಾಗತ್ತೆ. ಚೆನ್ನಾಗಿ ಇಳುವರಿ ಬಂದಿದೆ ಅಲ್ವಾ? ಯಾವುದೆಲ್ಲ ಕೆಮಿಕಲ್ಸ್ ಬಳಸ್ತೀರಾ ಅಥವಾ ಆರ್ಗ್ಯಾನಿಕ್ ಬಳಸೋದಾದ್ರೆ ಯಾವ್ದು ಬಳಸ್ತಾ ಇದ್ದೀರಾ? ಇಲ್ಲ, ಎರಡು ಮಿಕ್ಸ್ ಇದೆ ಇಲ್ಲಿ. ಕಂಪ್ಲೀಟ್ ಆರ್ಗ್ಯಾನಿಕ್ ಅಂತೇನಿಲ್ಲ, 2 ಫರ್ಟಿಲೈಸರ್ಸ್ ಪ್ಲಸ್ ಆರ್ಗ್ಯಾನಿಕ್ ಮಾಡ್ತೀರಿ. ಬರೀ ಆರ್ಗ್ಯಾನಿಕ್ ಅಂದರೂ ನಮಗೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. 10 ಎಕರೆ ಇರೋ ಕಾರಣ ಮಾಡ್ಬೋದು, ಇಲ್ಲ ಅಂತಲ್ಲ. ಅದಕ್ಕೆ ಆದ ತುಂಬ ಇನ್ನೂ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬೇಕಾಗತ್ತೆ. ನಮಗೆ ಅಷ್ಟು ಟೈಮ್ ಇಲ್ಲ. ಆ್ಯಂಡ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತೀರಿ, ಇಲ್ಲ ಅಂತಲ್ಲ, ಆದರೆ ಕಮ್ಮಿ. 1 ತಿಂಗಳು 1.5 ತಿಂಗಳಿಗೆ ಒಂದ್ಸರಿ ಸ್ಪ್ರೇ ಮಾಡ್ತೀರಿ. ಅದು ಯಾವ ಡಿಸೀಸ್ ಬಂದರೆ ಮಾತ್ರ ಸ್ಪ್ರೇ ಮಾಡೋದು. ಕಂಪ್ಲೀಟ್ ಯಾವ್ದಾದ್ರು ಡಿಸೀಸ್ ಇಲ್ಲ ಅಂದರೆ ಏನು ಸ್ಪ್ರೇ ಕೂಡ ಮಾಡೋಕ್ಕೋಗಲ್ಲ, ಬಿಟ್ಬಿಡ್ತೀರಿ. ಸೊ ಈಗ ನೀವು ಹೇಳ್ದಾಗಿ ಡಿಸೀಸಸ್, ಈ ರೋಗ ರುಜಿನಗಳು ಯಾವ ಥರ ಬರುತ್ತೆ ಸರ್? ಯಾವ್ದಿರುತ್ತೆ ಅದನ್ನ ತಡೆಗಟ್ಟೋದಾದ್ರೂ ಹೇಗೆ? ಇಲ್ಲ, ಇದಕ್ಕೆ ಯಾವ ಥರ ಅದನ್ನ ಅವಾಯ್ಡ್ ಮಾಡ್ತಿದ್ದೀರಾ? ಇದಕ್ಕೆ ತುಂಬ ಡಿಸೀಸ್ ಅಂತಲೂ ಏನು ಬರಲ್ಲ. ಮೆಲಿಬಗ್ ಅಂತ ಒಂದು ಬರುತ್ತೆ, ಮತ್ತು ಟ್ರಿಪ್ಸ್ ಅಂತ ಬರುತ್ತೆ. ಈ ಕಾಯಿಲೆ ಇದ್ರ ಮೇಲೆ ಕಾಯಿ ಮೇಲೆ ಒಂದು ಚುಕ್ಕೆ ಥರ ಕಾಣ್ಕೊಳುತ್ತೆ, ಇಲ್ಲಾಂದರೆ ಕಾಯಿ ಸ್ವಲ್ಪ ಏನೋ ಶೇಪ್ ಬರ್ದಾರೆ ಒಂದು ಸ್ವಲ್ಪ ಒಳಗೆ ಹೋಗೋ ಥರ ಆಗುತ್ತೆ. ಎಲ್ಲದಕ್ಕೂ ಅದಕ್ಕೆ ಆದ ಫರ್ಟಿಲೈಸರ್ಸ್ ಇದೆ, ಅದಕ್ಕೆ ತಕ್ಕಂಗೆ ಕೊಡ್ತಾಯಿದ್ದೀರ ಅಷ್ಟೇ. ಡಿಪೆಂಡ್ ಆಗುತ್ತೆ ಯಾವ್ದು ಯಾವಾಗ ಕೊಡ್ತೀರಿ ಅಂತ. ಡಿಪೆಂಡ್ಸ್ ಆನ್ ದ ಡಿಸೀಸ್ ಕೊಡ್ತಾಯಿದ್ದೀರಿ. ಇವಾಗ ಹೆಂಗಿರುತ್ತೆ ಅಂದರೆ ರೀಸೆಂಟಾಗಿ ಒಂದು ಲಾಸ್ಟ್ ಮಂತ್ ಸ್ಪ್ರೇ ಮಾಡಿದ್ವಿ. ಲಾಸ್ಟ್ ಮಂತ್ ಆದಮೇಲೆ ಸ್ಪ್ರೇ ಮಾಡಿದ್ವಿ, ಇದೆಲ್ಲ ಕಂಪ್ಲೀಟ್ ಪ್ರೂನಿಂಗ್ ಆಗಿತ್ತು ಫುಲ್ ಗಿಡ. ಈಗ ರೀಸೆಂಟಾಗಿ ಕವರ್ ಕೂಡ ನಿಮ್ಗೆ ಕಮ್ಮಿ ಕಾಣಿಸ್ತಾ ಇರ್ಬೋದು. ಈಗ ಎಲ್ಲ ಚಿಕ್ಕ ಬಟ್ಸ್ ಆಗ್ತಿದೆ, ಇನ್ನು ಇವಾಗ ಆಗ್ತಿರೋ ಕಾಯಿ ಇವೆಲ್ಲ. ಇನ್ನೂ ಒಂದು 20 ದಿನ ಹೋಗ್ಬೇಕಾಗತ್ತೆ ನಾವು ಕವರಿಂಗ್ ಮಾಡಬೇಕಂದ್ರೆ. 20 ದಿನ ಆದಮೇಲೆ ಕಂಪ್ಲೀಟ್ ನೀವು ಬಂದು ನೋಡೋಕೆ ಹೋದರೆ ಆ ಗಿಡದಲ್ಲಿರೋ ಥರ ಕಂಪ್ಲೀಟ್ ನಿಮಗೆ ಫುಲ್ ಕವರ್ ಕಾಣುತ್ತೆ. ಆ ಒಂದು ನಿಂಬೆಕಾಯಿ ಗಾತ್ರ ಬಂದಾಗ ಕವರಿಂಗ್ ಸ್ಟಾರ್ಟ್ ಮಾಡ್ತೀರಿ, ಅವಾಗವರೆಗೂ ಇಷ್ಟೇ. ಆ್ಯಂಡ್ ಮೇಯ್ನಾಗಿ ಇನ್ನೊಂದೇನೆಂದರೆ ಕಾಯಿಗೆ ಯಾವುದೇ ಥರ ಫರ್ಟಿಲೈಸರ್ ತಗಲಲ್ಲ, ಯಾಕಂದರೆ ಎಲ್ಲದಕ್ಕೂ ಕಂಪ್ಲೀಟ್ ಕವರಿಂಗ್ ಮಾಡ್ತೀರಿ. ಏನು ಸರ್ ಇದು ಕವರ್ಸ್ ಎಲ್ಲ ಈ ಥರ ಹಾಕಿದ್ದೀರಾ? ಜೊತೆಗೆ ಅದರದ್ದು ಮೇಯ್ನ್ ಹಾಕೋದೇನಕ್ಕೆ ಸರ್? ಮತ್ತೆ ಅದೆಲ್ಲಿಂದ ತರಿಸ್ಕೋತೀರಾ ನೀವು? ಇದು ಬಂದ್ಬಿಟ್ಟು ಕಂಪ್ಲೀಟ್ ಫ್ರೂಟ್ ಪ್ರೊಡಕ್ಷನ್ಗೆ ಆ್ಯಕ್ಚುಲಿ. ಯಾವುದೇ ಥರದ ಪಕ್ಷಿಯಿಂದ ಇರ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಇನ್ಸೆಕ್ಟ್ಸಿಂದ ಇರ್ಬೋದು, ಕೀಟನಾಶಕಗಳು ಎಲ್ಲವೂ, ಅದರಿಂದ ಕಂಪ್ಲೀಟ್ ಪ್ರೊಟೆಕ್ಷನ್ ಇರುತ್ತೆ ಕವರ್ ಹಾಕಿದ್ರೆ. ನೋಡಿ ಹಿಂಗಿರುತ್ತೆ. ವಾವ್, ಈ ಥರ ಕಂಪ್ಲೀಟ್ ಪ್ರೊಟೆಕ್ಷನ್ ಪೇಪರ್ ಹಾಕಿದ್ರೆ ಕಂಪ್ಲೀಟ್ ಈ ಥರ ಬರುತ್ತೆ. ಸೊ ಹಾಕಲೇಬೇಕಾಗತ್ತೆ, ಪ್ರತಿ ಸಲ ಹಾಕಲೇಬೇಕಾಗತ್ತೆ. ನೀವು ಲಾಭ ನಷ್ಟದ ಬಗ್ಗೆ ಯಾವ ಥರ ಇರುತ್ತೆ ಸರ್? ನಷ್ಟ ಅಂತೂ ಇವತ್ತರೆಗೂ ನೋಡಿ 10 ವರ್ಷ ಆಗಿದೆ ಹೂಳಿ. ನಷ್ಟ ಅನ್ನೋದೇನು ಇರಲ್ಲ ಇದರಲ್ಲಿ, ಮೇಂಟೆನೆನ್ಸ್ ಮೇಲೆ ಇರುತ್ತೆ. ಏನೋ ಬಂದು ನೋಡ್ಕೊತೀರಿ ಅಂದರೆ ಪಕ್ಕ ಲಾಭ ಮಾಡ್ಬೋದು, ಇಲ್ಲ ಹಾಕ್ಬಿಟ್ಟು ಬಿಡ್ತೀರಿ ಅಂದರೆ ಲಾಭ ಅಂತೂ ಬರಲ್ಲ. ಡಿಪೆಂಡ್ ಆಗುತ್ತೆ ಯಾವ ಥರ ಮಾಡ್ತೀರಿ ಅಂತ. ನಮ್ಮದೆಲ್ಲ ಹೆಂಗಿರುತ್ತೆ ಅಂದರೆ ನಾವು 1 ಎಕರೆ ಕಮ್ಮಿ ಅಂದರೂ ತುಂಬ ತೆಗಿತೀರಿ, 30ರಿಂದ 40 ಟನ್ವರೆಗೂ ಬರುತ್ತೆ. ನಾವು ಲೆಕ್ಕ ಇಟ್ಕೊಳಕ್ಕೆ ಬರೋ ವರ್ಷ ಫುಲ್ಲು. ಸ್ಟಾರ್ಟಿಂಗೆಲ್ಲ ಒಂದು 10 ಟನ್ನಿಂದ ಸ್ಟಾರ್ಟ್ ಆಗುತ್ತೆ ಮೊದಲನೇ ವರ್ಷ ಆದಮೇಲೆ. ಅದಾದಮೇಲೆ ನಿಧಾನಕ್ಕೆ ಹತ್ಕೊಂಡೇ ಹೋಗುತ್ತೆ. ಇವಾಗೆಲ್ಲ ನಮ್ಗೆ 35 ಯಾರೂ ನಂಬಲ್ಲ ಹೇಳಿದ್ರೆ, ಬಟ್ ನೀವು ಒಂದ್ಸರಿ ಕಾಯಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಗಿಡಕ್ಕೆ ನಿಮಗೆ ನೋಡಿದ್ರೆ ಕಮ್ಮಿ 200-250 ಕಾಯಿ ಬರುತ್ತೆ ಒಂದು ಸರಿಗೆ. ಇವೆಲ್ಲ ಹಿಂಗೆ ಬಿಡತ್ತೆ. ಒಂದು ಸರಿಗೆ ನಾವು ಕಮ್ಮಿ ಅಂದರೆ ಒಂದು 50 kg-ಯಿಂದ 60 kg ಕೇಳ್ತೀವಿ ಒಂದು ಗಿಡದಿಂದ ಕಂಪ್ಲೀಟ್. ಈಗ ಎಲ್ಲಿ ಎಷ್ಟು ಪ್ಯಾಕ್ ಮಾಡಿದ್ದಾರೆ, ಒಂದು 50 ಕಾಯಿ ಅಂತ ಇಟ್ಕೊಂಡು 50 ಕಾಯಿ ಒಂದು 300 ಗ್ರಾಮ್ ಅಷ್ಟು ಬರುತ್ತೆ ಒಂದೊಂದು ಕಾಯಿ, ಮಿನಿಮಮ್ ಒಂದು 300 ಗ್ರಾಮ್. ಹಂಗೆ ನೋಡ್ಕೊಳಕ್ಕೆ ಹೋದ್ರು ಆ ಥರ 15-20 kg ಮಿನಿಮಮ್ ಬರುತ್ತೆ ನಮಗೆ ಒಂದು ಸರಿಗೆ. ಸೊ ವರ್ಷ ಫುಲ್ ಲೆಕ್ಕ ಇಟ್ಕೊಳಕ್ಕೆ ಹೋದರೆ ನಮ್ಮ ಮಲ್ಟಿಪಲ್ ಇದು ಬರುತ್ತೆ. ಹಂಗೆಲ್ಲ ಲೆಕ್ಕ ಇಟ್ಕೊಳಕ್ಕೆ ಹೋದ್ರೆ 50 kg ಮೇಲೇ ಹೋಗುತ್ತೆ ಇರೋ ಲೆಕ್ಕ ವರ್ಷಕ್ಕೆ. ಸೊ ಒಂದು ಗಿಡದ ಸರ್ ಜೀವಿತಾವಧಿ ಎಷ್ಟಿರುತ್ತೆ? 20 ವರ್ಷ ಇರುತ್ತೆ. ಈಗ ಆಲ್ರೆಡಿ 10 ವರ್ಷ ಆಗಿದೆ. ನಮ್ಮ ಪ್ರಕಾರ 20 ವರ್ಷಕ್ಕಿಂತ ಜಾಸ್ತಿ ಹೋಗುತ್ತೆ. ಮೇಂಟೆನೆನ್ಸ್ ಮೇಲೆ, ಪ್ರೂನಿಂಗ್ ಯಾವ ಥರ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಾರ್ಕೆಟಿಂಗ್ ಎಲ್ಲ ಹೇಗೆ ಮಾಡ್ತೀರಾ ಸರ್? ಮಾರ್ಕೆಟಿಂಗ್ ಎಲ್ಲ ಈಗ ಫಸ್ಟೆಲ್ಲ ಬಿಗ್ ಬಾಸ್ಕೆಟ್ ಮೋರ್ ಅಂತ ಅವ್ರಿಗೆಲ್ಲ ಕೊಡ್ತಿದ್ರಿ, ರಿಲಯನ್ಸ್ಗೂ ಕೊಡ್ತಿದ್ರಿ. ಪ್ರತಿದಿನ ನಮ್ಮ ಕಡೆಯಿಂದ ಲೋಡ್ಗಳು ಹೋಗ್ತಿತ್ತು. 1 ಟನ್ನಿಂದ 2 ಟನ್ ಪ್ರತಿದಿನ ಇರುತ್ತೆ ನಮ್ಮದು. ಇವಾಗ ಕೂಡ ಅಷ್ಟೇ ಮಿನಿಮಮ್ 1 ಟನ್ ಕಿತ್ತ ಕೇಳ್ತೀರಿ ಪ್ರತಿದಿನ. ಫಸ್ಟೆಲ್ಲ ಹಂಗೆ ಹೋಗ್ತಿತ್ತು. ಈಗ ಏನು ಮಾಡ್ತೀರಿ ಅಂದರೆ ಲೋಕಲಲ್ಲಿ ಸೇಲ್ಸ್ ಮಾಡಿಬಿಡ್ತೀರಿ.
ಜನಕ್ಕೆ ಗೊತ್ತು ಇಲ್ಲಿದೆ ತೋಟ ಅಂತ, ಅವರೇ ಬಂದು ತೊಗೊಂಡು ಹೋಗ್ತಾರೆ. ಅಂದರೆ ಈ ರೋಡಲ್ಲಿ ವ್ಯಾಪಾರಿಗಳಿರ್ತಾರೆ ಅವರು ಇರ್ಬೋದು, ಇಲ್ಲಾಂದರೆ ಚಿಕ್ಕ ಪುಟ್ಟ ಟೆಂಪೋಲ್ ಇಟ್ಕೊಂಡು ಮಾಡ್ತಿರ್ತಾರೆ ಬೆಂಗಳೂರಲ್ಲಿ. ಮೋಸ್ಟ್ ಆಫ್ ದ ಕಾಯಿ ಇಲ್ಲಿ ನಮ್ಮ ಕಡೆಯಿಂದನೇ ಹೋಗೋದು ಬೆಂಗಳೂರಿಗೆ. ಇದೆಲ್ಲ ನೀವು ಪ್ರೊಫೆಷನಲಿ ಸಾಫ್ಟ್ವೇರ್ ಇಂಜಿನಿಯರು, ಆದರೆ ಅಗ್ರಿಕಲ್ಚರಲ್ಲಿ ಕೂಡ ಇಷ್ಟೊಂದು ಒಲವು ತೋರಿಸಿದ್ದೀರಾ, ಹೇಗೆ? ಇಲ್ಲ, ಡಿಪೆಂಡ್ ಆಗುತ್ತೆ. ಏನಾರ ಮೇಲೆ ಇಂಟ್ರೆಸ್ಟ್ ಇದ್ದರೆ ಲೈಟಾಗಿ ಮಾಡ್ಬೋದು, ಮಾಡದೆ ಇರೋಕ್ಕಂತೂ ಏನಾಗಲ್ಲ. ಆ್ಯಂಡ್ ಮೇಂಟೆನೆನ್ಸ್ ತುಂಬ ಈಸಿ. ನಾನೇ ನೋಡ್ಕೊಬೇಕಂತೇನಿಲ್ಲ, ಕೆಲಸದವ್ರು ಮೋಸ್ಟ್ ಆಫ್ ದ ಟೈಮ್ ನೋಡ್ಕೊತಾರೆ. ಆ್ಯಂಡ್ ನಾವಪ್ಪ ನೋಡ್ಕೊತಾರೆ ಕಂಪ್ಲೀಟ್ ಈಗೆಲ್ಲ ಇದನ್ನು ಮೇಂಟೆನೆನ್ಸ್ ಎಲ್ಲನೂ. ಕೆಲಸದವ್ರು ಇದ್ದಾರೆ ಕಂಪ್ಲೀಟ್ ನೋಡ್ಕೊಳಕ್ಕೆ, ಅವರು ಮೇಂಟೈನ್ ಮಾಡ್ತಾರೆ. ಬರೀ ನಮ್ಮ ಕೆಲಸ ಏನಂದರೆ ಏನು ಸ್ಪ್ರೇ ಮಾಡಬೇಕು, ಯಾವಾಗ ಮಾಡಬೇಕು, ಸ್ಕೆಡ್ಯೂಲ್ ಏನು, ಮತ್ತು ಏನು ದಿನದಲ್ಲಿ ಯಾವಾಗ ಕೀಳಬೇಕು, ಎಲ್ಲಿ ಕಳಿಸ್ಬೇಕು, ಮಾರ್ಕೆಟಿಂಗ್ ಇರ್ಬೋದು. ಇದನ್ನು ಬಿಟ್ಟರೆ ಕಂಪ್ಲೀಟ್ ಏನಂತಾರೆ, ಬರೀ ಸ್ಟ್ರಾಟಜಿ ಅನ್ನೋ ಥರ ಇರುತ್ತೆ. ಎಲ್ಲಿ ಕಳಿಸ್ಬೇಕು, ಏನು ಕಳಿಸ್ಬೇಕು, ಯಾವಾಗ ಏನು ಮಾಡಬೇಕು ಅಂತ. ಅದು ಬಿಟ್ಟರೆ ನಾವು ಬಂದುಬಿಟ್ಟು ಏನೋ ಇಲ್ಲಿ ಯಾವ್ದು ಗುದ್ಲಿ ಎತ್ಕೊಂಡು ಆಗಿದ್ದೀರ ಅಂಥದ್ದೇನಿರಲ್ಲ ಈ ವಿಷಯದಲ್ಲಿ. ಕಂಪ್ಲೀಟ್ ಕೆಲಸದವ್ರು ಮಾಡ್ತಾರೆ, ಸುಮ್ಮನೆ ನಾವು ನೋಡ್ಕೊಬೇಕಷ್ಟೇ. ಅಂದರೆ ಈಗ ಹೆಂಗಿರುತ್ತೆ ಅಂದರೆ ಈಸಿ ಜಾಬ್ ಇದು, ಏನು ಹೇಳ್ಕೊಳೋಷ್ಟು ಕಷ್ಟನೂ ನಮಗೇನಿರಲ್ಲ. ಕವರ್ ಕಟ್ಟೋದು ತುಂಬ ಇದು ಆ್ಯಕ್ಚುಲಿ ಸ್ಟ್ರಿಂಗ್ ಇರುತ್ತೆ. ಇದು ಈಗ ತಾನೇ ರಿಮೂವ್ ಮಾಡಿರೋ ಕವರು, ಈ ಥರ ಒಂದು ಸ್ಟ್ರಿಂಗ್ ಇರುತ್ತೆ ಕಂಪ್ಲೀಟಾಗಿ ಹೊಸ ಪೇಪರಲ್ಲಿ. ನೋಡಿ, ಇದು ಸ್ಟ್ರಿಂಗ್. ಇದು ಹೆಂಗಿರುತ್ತೆ ಅಂದರೆ ಸುಮ್ಮನೆ ಹಿಂಗೆ ಹಾಕಿಬಿಟ್ಟು ಒಳಕ್ಕೆ ಈ ಥರ ಟೈ ಮಾಡ್ಬೋದು ಅಷ್ಟೇ. ನೋಡಿ, ಸ್ಟ್ರಿಂಗ್ ಇದೆಲ್ಲ, ಇದನ್ನೇ ಹಿಂಗೆ ಕಟ್ತೀರಿ. ಸೊ ಇವಾಗ ಏನಾಗುತ್ತೆ ಅಂದರೆ ಅಷ್ಟೇ ಸೇಫ್. ಇವಾಗ ದೊಡ್ಡದಾಗೋರು ಕಾಯಿ ಒಳಗೆ ಇರುತ್ತೆ, ಯಾವುದೇ ಥರದ ಕೀಟನಾಶಕ ಆಗಲಿ ಏನೇ ಆಗಲಿ ಒಳಗೋಗಲ್ಲ. ಆ್ಯಂಡ್ ಸಣ್ಣ ಡ್ಯಾಮೇಜ್ ಇರ್ಬೋದು, ಏನಿರ್ಬೋದು, ಎಲ್ಲ ಕಂಪ್ಲೀಟ್ ಪ್ರೊಟೆಕ್ಟ್ ಆಗುತ್ತೆ. ಇದು ಬಂದುಬಿಟ್ಟು ಒಂದು ನಮ್ಮ ಫ್ಯಾಕ್ಟ್ರಿ ಸೆಕೆಂಡ್ ಬ್ರಾಂಚ್ ಇದು. ಇನ್ನೊಂದು ಟಮ್ಕ ಇಂಡಸ್ಟ್ರಿಯಲ್ ಏರಿಯಲ್ಲಿ ಇರುತ್ತೆ, ಇನ್ನೊಂದು ಮನೆ ಹತ್ರದಲ್ಲಿ ಇದು ಮಾತ್ರ ಮಾಡ್ತೀರಿ ಪೇಪರ್ ಬ್ಯಾಗ್ಸು. ಇನ್ನೊಂದು ಫೋಮ್ದು ಬಂದುಬಿಟ್ಟು ಟಮ್ಕ ಇಂಡಸ್ಟ್ರಿಯಲ್ ಏರಿಯಲ್ಲಿ ಸಿಗುತ್ತೆ. ಸೊ ಇಲ್ಲಿ ಈ ಥರ ನಾನಾಗಲೇ ತೋರಿಸಿರ್ಬೋದು ನಿಮಗೆ, ಇದು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂಥದ್ದು. ಫಸ್ಟೆಲ್ಲ ನಾವು ಬೇರೆ ಕಡೆ ಸಪ್ಲೈ ಕೊಡ್ತೀವಿ, ಬಟ್ ಈಗ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇರೋ ಕಾರಣ ಮಲ್ಟಿಪಲ್ ಮಷಿನ್ಸ್ ಇದೆ. ಆ್ಯಂಡ್ ನಾವೇ ಓನ ಮ್ಯಾನುಫ್ಯಾಕ್ಚರ್ ಮಾಡಿ ಹೋಲ್ಸೇಲ್ ರೇಟಲ್ಲಿ ಕೊಡ್ತೀರಿ. ಕಂಪ್ಲೀಟ್ ಫ್ಯಾಕ್ಟ್ರಿ ಆಗಿರೋ ಕಾರಣ ನಿಮಗೆ ಎಲ್ಲ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಇದು ನಿಮಗೆ 5,000 ಪೀಸ್ ಬರುತ್ತೆ. ಮೂಟೆಗಳು ನೋಡ್ಬೋದು, ಎಲ್ಲ ಮ್ಯಾನುಫ್ಯಾಕ್ಚರ್ ಆಗಿ ಆಲ್ರೆಡಿ ಹಾಕಿರುವಂಥದ್ದು. ಕಂಪ್ಲೀಟ್ ನಿಮಗೆ ಒಂದು ಮೂಟೆಗೆ 5,000 ಪೀಸ್ ಅಷ್ಟು ಬರುತ್ತೆ. ಆಲ್ರೆಡಿ ನಮ್ಮ ಹತ್ರ ಒಂದು 30-35 ಲಕ್ಷವರೆಗೂ ಆಲ್ರೆಡಿ ಪೀಸಸ್ ರೆಡಿ ಇದೆ ಸ್ಟಾಕಲ್ಲಿ. ಇನ್ ಕೇಸ್ ಬೇಕಾದವರು ಇರೋ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಆರ್ಡ್ರ್ ಮಾಡ್ಕೊಬೋದು. ಡೈರೆಕ್ಟಾಗಿ ನಾವು ಕಳಿಸ್ಕೊಡ್ತೀರ ಅವ್ರಿಗೆ. ಸೊ ಅದ್ರ ಜೊತೆ ಇದೊಂದು ಮ್ಯಾಂಗೋದು ಆ್ಯಕ್ಚುಲಿ ಕಂಪ್ಲೀಟ್ ಮ್ಯಾಂಗೋ ಫ್ರೂಟ್ ಪ್ರೊಟೆಕ್ಷನ್ ಬ್ಯಾಗ್ಸ್. ಇನ್ನೆಲ್ಲ ಒಂದು ಸೀಸನ್ ಬಂದಿದ ತಕ್ಷಣ ಇದು ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ತುಂಬ ಹೈ ಡಿಮ್ಯಾಂಡ್ ಆ್ಯಕ್ಚುಲಿ. ಇದು ನಮ್ಮ ಹತ್ರ ತುಂಬ ತಿಂಗಳಿರಲ್ಲ, ಅಂದರೆ ನಾವು ಕಮ್ಮಿ ಅಂದರೂ 2 ಕೋಟಿ ಬ್ಯಾಗಷ್ಟು ಲಾಸ್ಟ್ ಇಯರ್ ಸಪ್ಲೈ ಮಾಡಿದ್ದೀರಿ 2 ತಿಂಗಳಲ್ಲಿ. ಹೆಂಗಿರುತ್ತೆ ಅಂದರೆ ಹೈ ಡಿಮ್ಯಾಂಡ್ ಆಗಿರೋ ಕಾರಣ ನಮ್ಮ ಹತ್ರ ತುಂಬ ದಿನ ಇರಲ್ಲ. ಸೀಸನ್ ಆಗಿದೆ ಅಂದರೆ ಈಗ ಫೆಬ್ ಇಲ್ಲ ಮಾರ್ಚಲ್ಲೇ ನಮ್ಮ ಹತ್ರ ಪ್ರೊಕ್ಯೂರ್ ಮಾಡಬೇಕಾಗತ್ತೆ. ಇದಾದರೆ ಕಾಲ್ ಮಾಡಿಬಿಟ್ಟು ಮ್ಯಾಂಗೋ ಬ್ಯಾಗ್ಸ್ ಬೇಕಿರೋರು ಕೂಡ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಪೊಮೊಗ್ರನೇಟ್ ಕೂಡ ಇದೆ. ಬಟ್ ಮ್ಯಾಂಗೋ ಬ್ಯಾಗ್ಸ್ ಬಂದುಬಿಟ್ಟು ಇದು ಡಬಲ್ ಲೇಯರ್ ಬರುತ್ತೆ, ಇದು ಸಿಂಗಲ್ ಲೇಯರ್ ಅಲ್ಲ. ಒಳಗೊಂದಿರುತ್ತೆ, ಆಚೆ ಒಂದಿರುತ್ತೆ. ಹೈ ಕ್ವಾಲಿಟಿ ಮ್ಯಾಂಗೋ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಈಗ ತುಂಬ ಕಮ್ಮಿ, ಬಟ್ ರೈತರು ಆಲ್ರೆಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಕ್ವಾಲಿಟಿಗೋಸ್ಕರ. ಬೇರೆ ಆಂಧ್ರ, ಮಹಾರಾಷ್ಟ್ರ, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಹೈಯೆಸ್ಟ್ ಸಪ್ಲೈ ಆಗುತ್ತೆ ನಮ್ಮ ಕಡೆಯಿಂದ. ಸೊ ಕರ್ನಾಟಕದಲ್ಲಿ ಯಾರಾದರೂ ಬೇಕಾದ್ರೆ ಡೈರೆಕ್ಟಾಗಿ ನಮ್ಮ ಫ್ಯಾಕ್ಟ್ರಿ ಕಾಲ್ ಮಾಡಿಬಿಟ್ಟು ಇಲ್ಲಿಂದಲೇ ನೀವು ತೊಗೊಬೋದು. ಇದು 2,500 ಪೀಸ್ ಬರುತ್ತೆ ಒಂದು ಬ್ಯಾಗ್ಗೆ, ಅದು ಮಿನಿಮಮ್ ಕ್ವಾಂಟಿಟಿ ಇರುತ್ತೆ. ಬೇಕಾದವ್ರು ಕಾಲ್ ಮಾಡಿಬಿಟ್ಟು ನಾವು VRL ಟ್ರಾನ್ಸ್ಪೋರ್ಟ್ಗೆ ಇಲ್ಲಾಂದರೆ ನವತ್ತ ಇರ್ಬೋದು ಟ್ರಾನ್ಸ್ಪೋರ್ಟ್ಗೆ ಹಾಕ್ತೀರಿ, ಡೈರೆಕ್ಟಾಗಿ ಬಂದು ನಿಮಗೆ ಸೇರುತ್ತೆ. ಎಲ್ಲ ಯಾವುದೇ ಥರ ತೊಗೊಂಡು ನಾವು ಡೈರೆಕ್ಟಾಗಿ ನಿಮ್ಗೆ ಕಳಿಸ್ಕೊಡ್ತೀವಿ. ಸೊ ಇದು ಬಂದುಬಿಟ್ಟು ಟಮ್ಕ ಇಂಡಸ್ಟ್ರಿಯಲ್ ಏರಿಯಲ್ಲಿರೋ ಬ್ರಾಂಚ್ ಕೋಲಾರಲ್ಲೇ. ಇಲ್ಲಿ ಫ್ರೂಟ್ ಫೋಮ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಈಗ ಚೇಪೆಕಾಗಿರ್ಬೋದು, ಮಾವಿನಕಾಗಿರ್ಬೋದು, ಇಲ್ಲಾಂದರೆ ದಾಳಿಂಬೆ, ಎಲ್ಲದಕ್ಕೂ ಇದು ಬೇಕಾಗುತ್ತೆ ಸೊ ಇದು ಬಂದುಬಿಟ್ಟು ನಿಮಗೆ ಮಾವಿನಕಾಗಿರ್ಬೋದು, ಇಲ್ಲಾಂದರೆ ದಾಳಿಂಬೆಗಿರ್ಬೋದು, ಈವನ್ ಪಪ್ಪಾಯಾಗಿ ಹಾಕ್ತಾರೆ. ಇವಾಗ ಕಲ್ಲಂಗಡಿ ಹಣ್ಣಿಗೆ ಹಾಕ್ತಿದ್ದಾರೆ. ಇವೆಲ್ಲ ದೊಡ್ಡದಿದ್ದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕೂಡ ಸಿಗುತ್ತೆ ನಮ್ಮ ಹತ್ರ. ಇನ್ ಕೇಸ್ ಬೇಕಾದರೂ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋದು ಕೂಡ ನಾವು ಕಳಿಸ್ಕೊಡ್ತೀರಿ. ಎಲ್ಲ ಓನ್ ಆಗಿರೋದ್ರಿಂದ ಹೋಲ್ಸೇಲಲ್ಲಿ ಪ್ರೈಸಸ್ ಕಂಪ್ಲೀಟ್ ಅಟ್ಲೀಸ್ಟ್ ಕೊಡ್ತೀರಿ. ಇನ್ ಕೇಸ್ ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೂ ಕಾಲ್ ಮಾಡ್ಬೋದು ನಮಗೆ. ಸೊ ನಮ್ಮದು ಅದು ಓನ್ ನರ್ಸರಿ ಇದೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಪ್ಲ್ಯಾಂಟ್ಸ್ ಕಾಣ್ತಿದೆ ಎಲ್ಲ, ಇವೆಲ್ಲ ಲೈಟ್ ಪಿಂಕ್ ಗೋಲ್ಡ್ ವೆರೈಟಿ ಮತ್ತು ರೆಡ್ ಡೈಮಂಡ್ ಇದೆ ಮತ್ತು ವೈಟ್ ಕೂಡ ಇದೆ. ಇವೆಲ್ಲ ದೊಡ್ಡ ಗಿಡ ಆ್ಯಕ್ಚುಲಿ 1 ವರ್ಷವರೆಗೂ ಆಗಿದೆ ಇವಕ್ಕೆಲ್ಲ. ಎಲ್ಲ ದೊಡ್ಡ ಪ್ಲ್ಯಾಂಟ್ಸ್ ಇರೋದು. ಯಾಕಂದರೆ ಇವು ಡ್ಯಾಮೇಜ್ ತುಂಬ ಕಮ್ಮಿ. ಹಾಕಿದ್ಮೇಲೆ ಚಿಕ್ಕ ಗಿಡ ಹಾಕೋಕ್ಕೋದ್ರೆ ತುಂಬ ಡ್ಯಾಮೇಜ್ ಬರುತ್ತೆ. ಈಗ 1,000 ಗಿಡ ಹಾಕಿದ್ರೆ ಕಮ್ಮಿ ಅಂದರೆ 200-300 ಗಿಡ ಡ್ಯಾಮೇಜ್ ಬಂದುಬಿಡುತ್ತೆ ಚಿಕ್ಕ ಗಿಡ ಹಾಕೋಕ್ಕೋದಾಗ. ಅದಕ್ಕೆ ಏನು ಮಾಡಿದ್ರಿ ಅಂದರೆ ದೊಡ್ಡ ಗಿಡ ಆಗೋವರೆಗೂ ನಾವು ಕೊಡೋಕ್ಕೆ ಹೋಗ್ತಿಲ್ಲ. ಈಗ ಸ್ವಲ್ಪ ಒಂದು 30 ರೂಪಾಯಿ ಜಾಸ್ತಿ ಇರ್ಬೋದು, 40 ರೂಪಾಯಿ ಜಾಸ್ತಿ ಇರ್ಬೋದು ಇದು ರೇಟು. ಅದು ತಕ್ಕಂಗೆ ಡ್ಯಾಮೇಜ್ ಬರೋಲ್ಲ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ಈ ಸೈಜ್ ಇರುತ್ತೆ. ಕಮ್ಮಿ ಅಂದರೆ ಒಂದು ನನ್ನ ಪ್ರಕಾರ 3-3.5 ಅಡಿವರೆಗೂ ನನ್ನ ಹೈಟ್ ಬರುತ್ತೆ. ಕಂಪ್ಲೀಟ್ ನೋಡ್ತಾ ಇರ್ಬೋದು. ಇದು ಸದ್ಯಕ್ಕೆಲ್ಲ ಬುಕ್ಕಿಂಗ್ ಇರೋ ಗಿಡಗಳು, ಬಟ್ ಸಿಗತ್ತೆ. ಸರ್ ಯಾವ ತಳಿ ಸರ್ ಇದು? ಇದು ಗೋಲ್ಡ್ ವೆರೈಟಿ, ನನ್ನಿಂದ ಕಾಣ್ತಾ ಗೋಲ್ಡ್ ವೆರೈಟಿ. ತೈವಾನಲ್ಲೇ ಗೋಲ್ಡ್ ವೆರೈಟಿ. ತೈವಾನಲ್ಲಿ ಗೋಲ್ಡ್ ವೆರೈಟಿ, ಹೌದು. ಈಗ ರೈಟಲ್ಲಿ ಕಾಣ್ತಾ ಇರೋದು ಅದೆಲ್ಲ ಜಾಪನೀಸ್ ರೆಡ್ ಡೈಮಂಡು. ಮತ್ತು ಕೊನೆಯಲ್ಲಿ ಕಾಣ್ತಿರೋದೆಲ್ಲ ವೈಟ್, VNR ವೈಟ್ ಇದೆ. ಎಲ್ಲ ಥರದ ವೆರೈಟೀಸ್ ಸಿಗುತ್ತೆ. ಸರ್ ಇವಾಗ
ಈ ಗಿಡಗಳು ಇದು ಅಷ್ಟೇ 6 ಮಂತ್ಸ್ ಆದಮೇಲೆ ಕೊಡುತ್ತಾ? ಇದು 6 ಮಂತ್ಸ್ಗೆ. ಇದು ಯಾಕಂದರೆ ಆಲ್ರೆಡಿ 1 ವರ್ಷ ಬೆಳೆದಿದೆ ಆಲ್ರೆಡಿ. ಚಿಕ್ಕ ಪಾಟ್ ಆಗಿರೋ ಕಾರಣ ತುಂಬ ಜಾಸ್ತಿ ಬೆಳೆಯಲ್ಲ, ಅಷ್ಟೇ ಬೆಳೆಯೋದು. ಇದೇ ಮ್ಯಾಕ್ಸಿಮಮ್ ಬೆಳೆಯೋದು. ಓಕೆ. ನೀವು ಒಂದ್ಸರಿ ನೆಲಕ್ಕೆ ಹಾಕಿದ ತಕ್ಷಣ ಗ್ರೋತ್ ತುಂಬ ಜಾಸ್ತಿ ಇರುತ್ತೆ. 6 ತಿಂಗಳಿಗೆ ಇಲ್ಲ 7 ತಿಂಗಳಿಗೆ ನಿಮಗೆ ಕಾಯಿನ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು.